ನೀನು ಅಲ್ಲೇ ಬರ್ತೀಯ ಗೊತ್ತು ನಿನಗೆ. ಏನಪ್ಪ, ಒಂದು ಟೀಮು, 2 ಟೀಮು, 3 ಟೀಮು ಡೆಲ್ಲಿಗೆ ಹೋಗಿದ್ದು, ನಾಟಿ ಕೋಳಿ, ಇಡ್ಲಿ ಎಲ್ಲ ನಡೆದಿದೆ. ನಿಮಗೆ ಗೊತ್ತಿರೋ ಅಂಶವೇ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲೂ ಇಷ್ಟು ಹೊಲಸಿರೋದು ಮೊದಲನೇ ಬಾರಿ. ಇಷ್ಟು ಹೊಲಸು ಎಂದೆಂದೂ ಕಂಡಿರಲಿಲ್ಲ ನಾವು ನನ್ನ ರಾಜಕೀಯ ಜೀವನದಲ್ಲಿ. ಎಲ್ಲ ರಾಜಕೀಯ ಪಕ್ಷ ಸೇರಲ್ಲ ಏನದು? ಅಲ್ಲ, ಅದೇ ಹೇಳ್ತಿರೋದು. ಅದೇ ಒತ್ತೊತ್ತು ಕೇಳ್ತೀರಿ. ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಇಷ್ಟು ಹೊಲಸು ರಾಜಕಾರಣ ಎಂದೆಂದೂ ನಾನು ನೋಡಿರಲಿಲ್ಲ ನನ್ನ ರಾಜಕೀಯ ಜೀವನದಲ್ಲಿ. ಒಂದು ರೀತಿಯ ರಾಜಕೀಯದಲ್ಲಿ ಅಸಹ್ಯ ಬರೋ ರೀತಿಯಲ್ಲಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಚಿಂತೆ ಅಲ್ಲ. ಇಡ್ಲಿ, ನಾಟಿ ಕೋಳಿ, ಎಂಥದ್ದು ಫ್ರೈ ಕೋಳಿ, ನಾನು ಕುರ್ಬಾಗ ಅದು ಕೇಳಿಲ್ಲ ನಾನು. ಈ ರೀತಿ ತಿನ್ನೋದ್ರದ್ದು ಬಗ್ಗೆನೇ ಮೆನು ಟಿ ವಿಗಳಲ್ಲಿ, ಆ ಬ್ರೇಕ್ಫಾಸ್ಟಲ್ಲಿ ಏನಿದೆ ಅನ್ನೋ ಮೆನು ಬರ್ತಾ ಇದೆಯಲ್ಲ, ಇದು ನೀವ್ಯಾವತ್ತಾರು ಈ ಟಿ ವಿಗಳಲ್ಲಿ ಹಾಕಿದ್ದೀರಾ? ಯಾವುದೇ ಟಿ ವಿನಲ್ಲಾಗಲಿ, ಯಾವ ಪತ್ರಿಕೆನಲ್ಲಾಗಲಿ. ಇದು ಕರ್ನಾಟಕ ರಾಜ್ಯದಲ್ಲಿರಂಥ ಸರ್ಕಾರ ನಡೆಸ್ತಾರಂಥ ಕಾಂಗ್ರೆಸ್ಸಿನ ಹೊಲಸು ರಾಜಕಾರಣ. ಇದು ಭಾರತೀಯ ಜನತಾ ಬಗ್ಗೆ ಹೇಳಬೇಕು ನಿಮ್ಮ ಆಸೆ. ಅಲ್ಲೂ ಏನು ಸರಿ ಇದೆ ಅಂತ ನಾನೇನು ಹೇಳಲ್ಲ. ಇವರು ಡೆಲ್ಲಿಗಳಿಗೆ ಹೋಗ್ಯಾರೆ, ತಪ್ಪು ಸರಿ ಅನ್ನೋದು ಪ್ರಶ್ನೆ ಬೇರೆ. ನಾನೇನು ಹೇಳಕೊಟ್ಟಿದ್ದೀನಿ ಅಂದರೆ, ಇದೆಲ್ಲವೂ ಸರಿ ಆಗಲೇಬೇಕು. ರಾಜ್ಯದ ಜನ ನಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸೋಂಥ ಉದ್ದೇಶ ಅಭಿವೃದ್ಧಿ ಕೆಲಸಗಳು ಮಾಡಿ ಅಂತ. ಆದರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈ ಸರ್ಕಾರ ಬಂದಾಗ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಇಲ್ಲ. ಅದ್ರ ಬಗ್ಗೆ ಯೋಚನೆ ಇಲ್ಲ. ಹಣನೂ ಬಿಡುಗಡೆ ಆಗಲಿಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಮನೆ ಕಟ್ಟಬೇಕು ಅಂತಂತಂದು ಆಶ್ರಯ ಯೋಜನೆ ಮುಖಾಂತರ ಸಾಕಷ್ಟು ಅರ್ಜಿಗಳು ತಗೊಂಡು ಅವರು 80,000 ರೂಪಾಯಿ ಹಣ ಕಟ್ಟಿ, ಜನರಲಾಗಿ SC ST 50,000 ರೂಪಾಯಿ ಹಣ ಕಟ್ಟಿ ಇವತ್ತಿನ ತನಕ ಮನೆಗಳು ಕೊಟ್ಟಿಲ್ಲ. 3 ವರ್ಷ ಆಯಿತು. ಅವ್ರದ್ದು ಇನ್ನು 2 ವರ್ಷದ ಮುಂಚೆ ಅವರು ಅರ್ಜಿ ತೊಗೊಂಡಿದ್ದು 80,000. ಆ ಕಡುಬಡವರು ಮನೆಯಲ್ಲಿರೋ ತಾಳಿನ ಮಾರಿ ಅಥವಾ ಅಡ ಇಟ್ಟು ದುಡ್ಡು ತಂದು ಕಟ್ಟಿದ್ದಾರೆ. ಸರ್ಕಾರಕ್ಕೆ ಎಷ್ಟು ಸೇರಿ ಹೇಳಿ ಹೋರಾಟಗಳು ಮಾಡಿದ್ರು ಕೂಡ ಆ ಬಡವರಿಗೆ ಮನೆ ಕೊಡೋದ್ರ ಬಗ್ಗೆನೂ ಗಮನ ಇಲ್ಲ. ತುಂಬ ನೊಂದು ಹೇಳ್ತಾರಂಥ ಮಾತನ್ನೇನು ನಾನು ಇದನ್ನು. ಅದಕ್ಕೋಸ್ಕರ ಇವರು ಎಷ್ಟು ಬೇಗ ಆಗುತ್ತೆ, ಯಾರು ಮುಖ್ಯಮಂತ್ರಿ ಆಗಲಿ ನಮ್ಮದೇನು ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಆಗ್ತಾರೋ, DK ಶಿವಕುಮಾರ್ ಆಗ್ತಾರೋ, ಈಗೇನೋ SCಗಳು ಆಗಬೇಕು ಅಂತ ಯಾರು ಹೊರಟಿದ್ದಾರೆ. ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಲಿ. ಮುಖ್ಯಮಂತ್ರಿ ಆಗೋಂಥ ವ್ಯಕ್ತಿಗಳು ಅಭಿವೃದ್ಧಿ ದಿಕ್ಕಲ್ಲಿ ನಾನು ಮಾಡ್ತೀನಿ ಅನ್ನೋಂಥ ಒಂದು ರೀತಿಯ ವಿಶ್ವಾಸ ಬರೋ ರೀತಿಯಲ್ಲಿ ರಾಜ್ಯದಲ್ಲಿ ಜನಗಳಿಗೆ ಕಾಂಗ್ರೆಸ್ ಪಕ್ಷ ಹೇಳಬೇಕು. ನಾನು ಅವ್ರ ಮೆಜಾರಿಟಿ ಇದೆ, ಸರ್ಕಾರ ಬಿದ್ದೋಗಲಿ, ಹೊಸ ಚುನಾವಣೆ ಬರಲಿ, ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇವರೇ ಇರಲಿ, ಇವ್ರು ಯಾರಾಗ್ತಾರೋ ಮುಖ್ಯಮಂತ್ರಿಗಳು ಗೊತ್ತಿಲ್ಲ. ಹೋದ ವಾರ ತನಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳಿದ್ರು, ಇನ್ನು 5 ವರ್ಷ ನಾನೇ, ಯಾವ ಕಾರಣಕ್ಕೂ ನನ್ನ ಕೆಡೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ಇದನ್ನು ಹೇಳ್ಕೊತಾ ಬಂದರು. DK ಶಿವಕುಮಾರ್ ಏನು ಹೇಳಿದ್ರು, ಮುಖ್ಯಮಂತ್ರಿ ಬಗ್ಗೆ ಯಾರೂ ಮಾತಾಡಕೂಡ್ದು. ನಿನ್ನೆ DK ಶಿವಕುಮಾರ್ ಸ್ಟೇಟ್ಮೆಂಟ್ ಏನು, ಬ್ರೇಕ್ಫಾಸ್ಟ್ ಮುಗಿದ ಮೇಲೆ ಅಣ್ತಮ್ಮಂದ್ರಾಗಿದ್ದೀವಿ ನಾವು ಅಂತ ಹೇಳಿದ ನಂತರ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಂದು ಕಡೆ ಡಿ ಕೆ ಅಂತ ಕೂಗ್ತಾರೆ, ಇನ್ನೊಂದು ಕಡೆ ಸಿದ್ದು ಅಂತ ಕೂಗ್ತಾರೆ. ಅದಕ್ಕೆ DK ಶಿವಕುಮಾರ್ ಕೇಳ್ರಿ ಏನು ಉತ್ತರ ಕೊಡ್ತಾರೆ? ಅಭಿಮಾನಿಗಳು ಉತ್ತರ ಕೊಡ್ತಾರೆ, ನಾವೇನು ಮಾಡೋಕ್ಕಾಗತ್ತೆ ಕೂಗ್ತಾರೆ ಅಂತ. ನೀವೇನು ಹೇಳಿದ್ರಿ? ಯಾರು ಮುಖ್ಯಮಂತ್ರಿಗಳ ಬಗ್ಗೆ ಮಾಡಿದ್ರು ಅವ್ರ ಬಗ್ಗೆ ಕ್ರಮ ತಗೋತೀವಿ. ಕ್ರಮ ತಗೊಳ್ಳಿ. ಈಗ ನಾವಂತೂ ಟಿ ವಿಲಿ ನೋಡಿದ್ದೀವಿ. ನೀವು ಟಿ ವಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೋಡಿದಿರೋ ಬಿಟ್ಟಿರೋ ಗೊತ್ತಿಲ್ಲ. ಇಷ್ಟು ಅಶಿಸ್ತು ಒಂದು ರಾಜಕೀಯ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ, ಉಪಮುಖ್ಯಮಂತ್ರಿ ಸ್ಥಾನಕ್ಕೆ, ಶಾಸಕ ಸ್ಥಾನದಲ್ಲೂ ಕೂಡ ಇರೋ ಎಲ್ಲರೂ ಮಂತ್ರಿಗಳಾಗಬೇಕು. ನಾನು ಯಾರ ಬಗ್ಗೆ ಖಂಡಿತ ವೈಯಕ್ತಿಕ ಟೀಕೆ ಮಾಡಲ್ಲ. ಎಲ್ಲರೂ ಅಧಿಕಾರಕ್ಕೋಸ್ಕರ ಬಡ್ದಾಡ್ತಿದ್ದಾರೆ. ಶಾಸಕರು ಮಂತ್ರಿಗಳಾಗೋಕ್ಕೆ, ಮಂತ್ರಿಗಳಾಗಿರೋರು ಉಪಮುಖ್ಯಮಂತ್ರಿ ಆಗಿ, ಉಪಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಮುಂದೆ ಫುಲ್ ಟರ್ನ್ ನಾನಾಗಬೇಕು ಅಂತ ಅಧಿಕಾರಕ್ಕೆ ಬಡ್ದಾಡ್ತಿದ್ರಿಂದ. ನಾನು ಒಂದು ಉದಾಹರಣೆ ಕೊಟ್ಟರಲ್ಲ, ಆ ಬಡವರು ತಾಳಿ ಮಾರಿ, ಮನೇಲಿ ಪಾತ್ರೆ ಪಡ್ಗ ಮಾರಿ ಆಶ್ರಯ ಮನೆಗಳಿಗೆ ದುಡ್ಡು ಕಟ್ಟಿದಾರಲ್ಲ, ಅವ್ರ ಮನೆ ಕಥೆ ಏನು? ಇನ್ನು ಮಳೆ ಬಂತಂದ್ರೆ ಬಿದ್ದೇ ಹೋಗುತ್ತೆ ಆ ಮನೆಗಳು. ಒಂದು ರಸ್ತೆಗಳು ಭಗವಂತ ಕಾಪಾಡಬೇಕು. ಇಡೀ ರಾಜ್ಯದಲ್ಲಿ ಯಾವ ರಸ್ತೆಗೂ ಕೂಡ ಒಂದು ಗುಂಡಿಗೆ ಕಲ್ಲು ಹಾಕಿಲ್ಲ, ಮಣ್ಣು ಹಾಕಿಲ್ಲ. ಏನು ಅಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ, ಇಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತಂದು ಭರವಸೆ ಘೋಷಣೆಗಳು. ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ, ಈಗಲೂ ಕೂಡ ನೀವು ಯಾರು ಮುಖ್ಯಮಂತ್ರಿಗಳಾಗಿ. ನಾಳೆ ಕರ್ನಾಟಕ ರಾಜ್ಯದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಬೆಳಗಾವಿನಲ್ಲಿ. ಏನು ನೀವು ಆಶ್ವಾಸನೆ ಕೊಡ್ತೀರಿ?
ವಿಧಾನಮಂಡಲದಲ್ಲಿ ಒಟ್ಟಾಗಿ ಸೇರಿ ಕಾಂಗ್ರೆಸ್ನವರು ವಿರೋಧ ಪಕ್ಷಕ್ಕೆ ಉತ್ತರ ಕೊಡ್ತಾರೆ. ನನಗೆ ಗೊತ್ತು, ಭಂಡತನ ಗೊತ್ತಿದೆ. ಸಿದ್ದರಾಮಯ್ಯನೂ ಭಂಡ, ಡಿ ಕೆ ಶಿವಕುಮಾರು ಭಂಡ. ವಿರೋಧ ಪಕ್ಷದವ್ರು ಉತ್ತರ ಕೊಡೋದು ಗೊತ್ತೇ, ಹೆಂಗೆ ಉತ್ತರ ಕೊಡಬೇಕು ಅಂತ. ಬರೀ ಉತ್ತರಕ್ಕೂ ಇರಬಾರ್ದು. ಯಾಕಂದರೆ ಭರವಸೆ ಕೊಟ್ಕೊಂಡು ಎಲ್ಲಿ ತನಕ ಬಂದರು? ಅವ್ರ ಶಾಸಕರೇ ಕೂಗಾಡಿದ್ರು, ನಮ್ಮ ಕ್ಷೇತ್ರದಲ್ಲಿ ಮುಖ ತೋರ್ಸೋಕ್ಕಾಗಲ್ಲ ಅಂತ. 50 ಕೋಟಿ ತಗೊಳ್ಳಿ, ಕಾಂಗ್ರೆಸ್ ಶಾಸಕರಿಗೆ 50. ನಾವೇನು ತಪ್ಪು ಮಾಡಿದ್ವಿ ಅಂತ ವಿರೋಧ ಪಕ್ಷಗಳು 25 ಕೋಟಿ ತಗೊಳ್ಳಿ, ₹1 ಬಿಡುಗಡೆ ಮಾಡಿಲ್ಲ. ಚಿಕ್ಕ ಕಾಸು ಬಿಡುಗಡೆ ಮಾಡಿಲ್ಲ. ಇದೊಂದು ಸರ್ಕಾರ ಅಂತ ಕರಿಬೇಕಾ? ಸರ್ಕಾರದ ವಿರುದ್ಧ ವಿರೋಧ ಪಕ್ಷ